ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಎರಡನೇ ಪಂದ್ಯದಲ್ಲಿ ನಮಿಬಿಯಾ ವಿರುದ್ಧ ಭರ್ಜರಿಯಾಗಿ 93 ರನ್ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಕೂಡಲೇ ಪಾಕಿಸ್ತಾನದ ದಿಗ್ಗಜರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಒಬ್ಬ ಪಾಕಿಸ್ತಾನದ ಮಾಜಿ ಆಟಗಾರ ಬಂದ್ಬಿಟ್ಟು ಸಕ್ಲನ್ ಮುಸ್ತಕ್ ಅವರು ನಮ್ಮ ಭಾರತದ ಆಟಗಾರರ ಬಗ್ಗೆ ಮತ್ತು ಐಸಿಸಿಗೆ ಬಿಸಿಸಿಐ ಈ ತರ ಹೇಳುತ್ತೆ ಮತ್ತು ಕೊಲಂಬೋ ಪಿಚ್ ಕೂಡ ತಾವು ಹೇಳಿದಂತೆ ರೆಡಿ ಮಾಡಿಕೊಳ್ತಾರೆ ಅಂತಂದು ಇದೀಗ ಕೆಟ್ಟ ಆರೋಪ ಕೂಡ ಹೊರಿಸಿದ್ದಾರೆ ಅಂತ ಹೇಳ್ಬೋದು. ಅಷ್ಟಕ್ಕೂ ಪಾಕಿಸ್ತಾನದ ದಿಗ್ಗಜರು ನಮ್ಮ ಭಾರತ ತಂಡ ನಮಿಬಿಯಾ ವಿರುದ್ಧ ಗೆದ್ದ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇನ್ನು ನಮಿಬಿಯಾ ವಿರುದ್ಧ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಗೆದ್ದು ಬೀಗಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಟಾಸ್ ಸೋತಂತ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಬ್ಯಾಟಿಂಗ್ ಮಾಡಿ ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ನಲ್ಲಿ 209 ರನ್ ನೋಡಿದ್ರೆ 9 ವಿಕೆಟ್ ಕೂಡ ಕಳ್ಕೊಂತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮಿಬಿಯಾ ತಂಡ 116 ರನ್ಗಳಿಗೆ ಆಲ್ಔಟ್ ಕೂಡ ಆಗ್ತಾರೆ. ಮತ್ತು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯಾಗಾದ್ರೆ ಸಿಗುತ್ತೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತದ ಬ್ಯಾಟಿಂಗ್ ನೋಡೋದಾಯ್ತು ಅಂತಂದ್ರೆ ಇಶಾನ್ ಕಿಶನ್ 61 ರನ್, ಸಂಜು ಸ್ಯಾಮ್ಸನ್ 22 ರನ್ ಮತ್ತು ಇನ್ನು ತಿಲಕ್ ವರ್ಮಾ 25 ರನ್, ಸೂರ್ಯಕುಮಾರ್ ಯಾದವ್ 12 ರನ್. ಇವತ್ತಿನ ಪಂದ್ಯದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕಳಪೆ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆನಂತರ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಒಂದ್ ಒಳ್ಳೆ ಇನ್ನಿಂಗ್ಸ್ ಕೂಡ ಆಡ್ತಾರೆ. ಕೇವಲ 39 ಬಾಲ್ಗಳಲ್ಲಿ 80 ರನ್ ಆದ್ರೆ ಆಡ್ತಾರೆ. ಹಾರ್ದಿಕ್ ಪಾಂಡ್ಯ 52 ರನ್ ಆಡಿದ್ರೆ ಶಿವಮ್ ದುಬೆ 23 ರನ್ ಆಡಿ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿ 209 ರನ್ ಆದ್ರೆ ಹೊಡಿತಾರೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ನಮಿಬಿಯಾ ತಂಡ 116 ರನ್ಗಳಿಗೆ ಆಲ್ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಹೌದು, ನಮಿಬಿಯಾ ಒಂದು ಹಂತದಲ್ಲಿ ಒಳ್ಳೆಯ ಬ್ಯಾಟಿಂಗ್ ಮಾಡ್ತಾ ಇತ್ತು. 6 ಓವರ್ಗಳಲ್ಲಿ 57 ರನ್ ಮತ್ತು 1 ವಿಕೆಟ್ ಆದರೆ ಕಳೆದುಕೊಳ್ಳುತ್ತೆ. ಆದ್ರೆ ನಮ್ಮ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ರೀಡ್ ಮಾಡಲು ಆಗೋದಿಲ್ಲ ಮತ್ತು ಬೌಲಿಂಗ್ ಎದುರು ಬ್ಯಾಟಿಂಗ್ ಮಾಡೋದೇ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಆವಾಗ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಒಂದೇ ಓವರ್ ನಲ್ಲಿ 2 ವಿಕೆಟ್ ಆದ್ರೆ ತೆಗಿತಾರೆ ಮತ್ತು ಅಲ್ಲಿಂದ ಮ್ಯಾಚ್ ಕೂಡ ಟರ್ನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕೇವಲ 2 ಓವರ್ಗಳಲ್ಲಿ 4 ವಿಕೆಟ್ ಆದ್ರೆ ಬಿದ್ದು ಬಿಡುತ್ತೆ. ಇನ್ನು ವರುಣ್ ಚಕ್ರವರ್ತಿ ಅವರ ಅದ್ಭುತ ಬೌಲಿಂಗ್ ನಿಂದಾಗಿ ನಮಿಬಿಯಾ ಆದ್ರೆ ಸೋತಿದೆ ಅಂದ್ರೂ ತಪ್ಪಿಲ್ಲ. ಮತ್ತು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಪ್ರದರ್ಶನ ಕೊಟ್ಟು ನಿನ್ನೆ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಕೂಡಲೇ ಮಾತನಾಡಿದಂತ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು, ಭಾರತ ತಂಡ ನಮಿಬಿಯಾ ಮತ್ತು ಯುಎಸ್ಎ ವಿರುದ್ಧ ಆದ್ರೆ ಗೆದ್ದಿದೆ. ಎರಡೂ ತಂಡಗಳು ಅಂತ ಹೇಳಿಕೊಳ್ಳುವಂತ ತಂಡಗಳು ಅಲ್ಲ ಮತ್ತು ಆ ತಂಡದ ವಿರುದ್ಧ ಆದ್ರೆ ಗೆದ್ದಿದೆ ಭಾರತ ತಂಡ. ಹೌದು, ನಮ್ಮ 15ನೇ ತಾರೀಕು ಫೆಬ್ರವರಿ 15ನೇ ತಾರೀಕು ನಮ್ಮ ಪಾಕಿಸ್ತಾನ ಮತ್ತು ಭಾರತ ನಡುವೆ ಪಂದ್ಯ ಆದ್ರೆ ಇದೆ. ಇನ್ನು ಅದು ದೊಡ್ಡ ಪಂದ್ಯ. ಆ ಪಂದ್ಯದಲ್ಲಿ ಭಾರತದ ಬ್ಯಾಟರ್ಸ್ ಮತ್ತು ಬೌಲರ್ಸ್ ಗಳು ಪರ್ಫಾರ್ಮ್ ಮಾಡಿ ತೋರಿಸಲಿ ಅಂತಂದು ಪಾಕಿಸ್ತಾನದ ಮಾಜಿ ಆಟಗಾರರಾದ್ರೆ ಸವಾಲ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಾಸಿಂ ಅಕ್ರಮ್ ಕೂಡ ಹೇಳಿದ್ದಾರೆ. ಇನ್ನು ವಾಸಿಂ ಅಕ್ರಮ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಹೌದು, ಅವತ್ತಿನ ಪಂದ್ಯದಲ್ಲಿ ಭಾರತ ತಾವು ಹೇಳಿದಂತೆ ಪಿಚ್ ಕೂಡ ರೆಡಿ ಮಾಡಿಸಿಕೊಳ್ಳುತ್ತಾರೆ. ಅವತ್ತಿನ ಪಂದ್ಯದಲ್ಲಿ ಭಾರತ ತಮಗೆ ಬೇಕಿದ್ದಂತ ಪಿಚ್ ಆದ್ರೆ ಐಸಿಸಿ ಹೇಳಿಕೊಂಡು ಬಿಸಿಸಿಐ ಯಾವ ರೀತಿ ಕೇಳುತ್ತೆ ಆ ರೀತಿ ಪಿಚ್ ರೆಡಿ ಮಾಡಿಸಿಕೊಳ್ಳಬಹುದು ಅಂತಂದು ಆರೋಪ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಶೋಯಬ್ ಅಖ್ತರ್ ಕೂಡ ಮಾತಾಡಿದ್ದಾರೆ. ಶೋಯಬ್ ಅಖ್ತರ್ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ, ನಮ್ಮ ಬೌಲರ್ಸ್ ಗಳ ವಿರುದ್ಧ ಇವರಿಗೆ ಆಡಲು ಅಷ್ಟು ಈಸಿ ಇಲ್ಲ ಮತ್ತು ತಾರಿಕ್ ನಮ್ಮ ಹೊಸ ಬೌಲರ್ ಆಗಿರುವಂತ ತಾರಿಕ್ ಇವರನ್ನು ಕಟ್ಟಿ ಹಾಕುತ್ತಾನೆ ಮತ್ತು ತಾರಿಕ್ ವಿರುದ್ಧ ಇವರ ಭಾರತದ ಬ್ಯಾಟರ್ ಯಾವ ಒಬ್ಬ ಬ್ಯಾಟರ್ ಕೂಡ ಪರ್ಫಾರ್ಮ್ ಮಾಡಲು ಸಾಧ್ಯವೇ ಇಲ್ಲ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರು ಏನೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೂ ಮುಂಚೆನೆ ನಮ್ಮ ಭಾರತ ತಂಡ ಐಸಿಸಿಗೆ ಹೇಳಿ ಬಿಸಿಸಿಐ ಯಾವ ರೀತಿ ಬೇಕೋ ಆ ರೀತಿ ಹೇಳಿಕೊಂಡು ಪಿಚ್ ನಾದ್ರೆ ರೆಡಿ ಮಾಡಿಕೊಳ್ಳುತ್ತೆ. ಯಾಕೆಂದ್ರೆ ಬಿಸಿಸಿಐ ಹೇಳಿದಂತೆ ಐಸಿಸಿ ಕೇಳುತ್ತಾ ಇದೆ. ಆ ಕಾರಣದಿಂದಾಗಿ ಯಾವ ರೀತಿ ತಮಗೆ ಬೇಕು ಆ ರೀತಿ ಕೊಲಂಬೋ ಪಿಚ್ ಅನ್ನು ರೆಡಿ ಮಾಡಿಸಿಕೊಳ್ಳುತ್ತೆ ಅಂತಂದು ಕೆಟ್ಟ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಪಾಕಿಸ್ತಾನದ ದಿಗ್ಗಜ ಆಟಗಾರರು. ಇನ್ನು ನಿಮ್ಮ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ನಮ್ಮ ಭಾರತ ಮತ್ತು ನಮಿಬಿಯಾ ನಡುವಿನ ವಿಶ್ವಕಪ್ನ ಎರಡನೇ ಪಂದ್ಯದ ಸ್ವಲ್ಪ ಹೈಲೈಟ್ಸ್ ಬಗ್ಗೆನೂ ಕೂಡ ತಿಳ್ಕೊಂಬರೋಣ ಬನ್ನಿ. ಇನ್ನು ಭಾರತ ತಂಡವು 2026 T20 ವಿಶ್ವಕಪ್ ನಲ್ಲಿ ಸತತ 2ನೇ ಗೆಲುವು ಸಾಧಿಸಿದೆ. ಇನ್ನು ದೆಹಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತ ತಂಡವು ನಮಿಬಿಯಾವನ್ನು ಆದರೆ ಎದುರಿಸಿತು. ಇನ್ನು ಈ ಪಂದ್ಯವನ್ನು ಭಾರತ ತಂಡ 93 ರನ್ಗಳಿಂದ ಬೃಹತ್ ಅಂತರದಿಂದ ಆದ್ರೆ ಗೆದ್ದುಕೊಂಡಿದೆ. ಇದು T20 ವಿಶ್ವಕಪ್ ನಲ್ಲಿ ಭಾರತದ ಅತಿ ದೊಡ್ಡ ರನ್ಗಳ ಗೆಲುವು ಅಂತಾನೆ ಹೇಳ್ಬೋದು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 9 ವಿಕೆಟ್ ಕಳೆದುಕೊಂಡು 209 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ನಮಿಬಿಯಾ ಉತ್ತಮ ಆರಂಭವನ್ನೇ ನೀಡಿತು.
ಆದರೆ ಟೀಂ ಇಂಡಿಯಾದ ಸ್ಪಿನ್ ಬೌಲರ್ಗಳ ದಾಳಿಗೆ ನಮೀಬಿಯಾ ಇನ್ನಿಂಗ್ಸ್ ಕುಸಿಯಿತು ಮತ್ತು ಪರಿಣಾಮಕಾರಿ ಎಂದರೆ ನಮೀಬಿಯಾ ತಂಡ 18.2 ಓವರ್ಗಳಲ್ಲಿ 116 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ಭಾರತ ತಂಡ ಗೆಲುವಿನಲ್ಲಿ ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ ಮತ್ತು ವರುಣ್ ಚಕ್ರವರ್ತಿ ಹೀರೋಗಳಾಗಿ ಮಿಂಚಿದರು. ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಭಾರತ ತಂಡ 200ರ ಗಡಿ ದಾಟುವಂತೆ ಮಾಡಿದರು. ವರುಣ್ ಚಕ್ರವರ್ತಿ ಒಂದು ಕಡೆ ತಮ್ಮ ಮಾಂತ್ರಿಕ ಸ್ಪಿನ್ ಬೌಲಿಂಗ್ ಮೂಲಕ 3 ವಿಕೆಟ್ ಪಡೆದು ನಮೀಬಿಯಾ ತಂಡವನ್ನು ಕಟ್ಟಿ ಹಾಕಿದರು. ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ ಗ್ರೂಪ್ ಎ ನಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲೂ ಕೂಡ ಅಗ್ರಸ್ಥಾನಕ್ಕೆ ಅದರ ತಲುಪಿದೆ. ಇನ್ನು ಇಶಾನ್ ಕಿಶನ್ ಅವರ ಅರ್ಧಶತಕ. ಹೌದು ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಭಾರತಕ್ಕೆ ಅದ್ಭುತ ಆರಂಭ ಏನೋ ನೀಡಿದರು. ಅವರು 3 ಸಿಕ್ಸರ್ ಮತ್ತು 1 4 ಬಾರಿಸಿ ಆದರೆ 2ನೇ ಓವರ್ನ ಕೊನೆಯ ಎಸೆತದಲ್ಲಿ ಔಟ್ ಆದರು. ಇದಾದ ನಂತರ ತಿಲಕ್ ವರ್ಮಾ ಅವರೊಂದಿಗೆ ಇಶಾನ್ ಕಿಶನ್ 2ನೇ ವಿಕೆಟ್ಗೆ 31 ಬಾಲ್ಗಳಲ್ಲಿ 79 ರನ್ ಗಳಿಸಿ ತಂಡವನ್ನು 100ರ ಗಡಿ ದಾಟಿಸಿದರು. ಇಶಾನ್ ಕಿಶನ್ ಅವರೇ 6ನೇ ಓವರ್ನಲ್ಲಿ ಸತತ 4 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ 20 ಎಸೆತಗಳಲ್ಲಿ ಅರ್ಧಶತಕ ಕೂಡ ಪೂರೈಸಿದರು. ಭಾರತ ತಂಡವು 7ನೇ ಓವರ್ನಲ್ಲಿ 100 ರನ್ ದಾಟಿತಂತಾನೆ ಹೇಳ್ಬೋದು. ಇನ್ನು 8ನೇ ಓವರ್ನ ಮೊದಲನೇ ಎಸೆತದಲ್ಲಿ ಅವರು ಔಟ್ ಆದರು. ಇನ್ನು ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 24 ಬಾಲ್ಗಳಲ್ಲಿ 5 6 ಮತ್ತು 6 4ಗಳೊಂದಿಗೆ 61 ರನ್ ಗಳಿಸಿದರು. ಇನ್ನು ಈ ಪಂದ್ಯದಲ್ಲಿ ನಮೀಬಿಯಾ ಸ್ಪಿನ್ನರ್ಗಳ ಬಗ್ಗೆ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ಇದಾದ ನಂತರ ನಮೀಬಿಯಾದ ಸ್ಪಿನ್ನರ್ಗಳು ಭಾರತದ ಬ್ಯಾಟರ್ಗಳನ್ನು ಒತ್ತಡಕ್ಕೆ ಸಿಲುಕಿಸಿದರು. ನಾಯಕ ಸೂರ್ಯಕುಮಾರ್ ಯಾದವ್ 13 ಬಾಲ್ಗಳಲ್ಲಿ 12 ರನ್ ಗಳಿಸಿ ಔಟ್ ಆದರೆ ತಿಲಕ್ ವರ್ಮಾ 21 ಬಾಲ್ಗಳಲ್ಲಿ 3 4ಗಳೊಂದಿಗೆ 25 ರನ್ ಗಳಿಸಿ ಇನ್ನಿಂಗ್ಸ್ ಆಡಿದರು. ಇನ್ನು 12 ಓವರ್ಗಳ ನಂತರ ಭಾರತದ ಸ್ಕೋರ್ ಬಂದ್ಬಿಟ್ಟು 4 ವಿಕೆಟ್ ಕಳೆದುಕೊಂಡು 120 ರನ್ಗಳಾಗಿತ್ತು. ಇಲ್ಲಿಂದ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ 39 ಬಾಲ್ಗಳಲ್ಲಿ 81 ರನ್ ಸೇರಿಸಿದರು. ಈ ಮೂಲಕ ಭಾರತವನ್ನು 200ರ ಗಡಿ ದಾಟಿಸಿದರು ಮತ್ತು ಟೀಂ ಇಂಡಿಯಾ 205 ರನ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ರೂಪದಲ್ಲಿ 5ನೇ ವಿಕೆಟ್ ಕಳೆದುಕೊಂಡಿತು. ಇನ್ನು ಪಾಂಡ್ಯ 28 ಬಾಲ್ಗಳಲ್ಲಿ 4 ಸಿಕ್ಸರ್ಗಳು ಮತ್ತು 4 4ಗಳೊಂದಿಗೆ 52 ರನ್ ಗಳಿಸಿ ಔಟ್ ಆದರು. ಇನ್ನು ನಮೀಬಿಯಾ ಪರ ನಾಯಕ ಆಗಿರುವಂತಹ ಎರಾಸ್ಮಸ್ ಅವರು 4 ಓವರ್ಗಳಲ್ಲಿ 20 ರನ್ ಕೊಟ್ಟು 4 ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಇವತ್ತಿನ ಪಂದ್ಯದಲ್ಲಿ ಎರಾಸ್ಮಸ್ ಅವರು ಒಳ್ಳೆಯ ಬೌಲಿಂಗ್ ಮತ್ತು ಅದ್ಭುತ ಬೌಲಿಂಗ್ ಆದರೆ ಮಾಡಿದ್ರು. ಇನ್ನು ಟೀಂ ಇಂಡಿಯಾದ ಸ್ಪಿನ್ ಮ್ಯಾಜಿಕ್. ಹೌದು ಸ್ನೇಹಿತರೆ, ಲಾರೆನ್ ಸ್ಕಿನ್ ಕ್ಯಾಂಪ್ ಮತ್ತು ಜಾನ್ ಫೈರ್ಲಿಕ್ ಆರಂಭಿಕ ಜೋಡಿ ನಮೀಬಿಯಾಗೆ ಉತ್ತಮ ಆರಂಭವನ್ನು ನೀಡಿತು. ಇನ್ನು ಭಾರತವು ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷದೀಪ್ ಸಿಂಗ್ ಅವರೊಂದಿಗೆ ಬೌಲಿಂಗ್ ಅನ್ನು ಪ್ರಾರಂಭ ಮಾಡಿತು. ಇನ್ನು ಫೈರ್ಲಿಕ್ ವೇಗವಾಗಿ ರನ್ ಗಳಿಸುತ್ತಿದ್ದರು, ಆದರೆ 4ನೇ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ಗೆ ಬಲಿಯಾದರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಅವರು ಬಂದ್ಬಿಟ್ಟು 15 ಬಾಲ್ಗಳಲ್ಲಿ 22 ರನ್ ಗಳಿಸಿ ಪವರ್ ಪ್ಲೇನ ಅಂತ್ಯದ ವೇಳೆಗೆ ನಮೀಬಿಯಾದ ಸ್ಕೋರ್ 1 ವಿಕೆಟ್ಗೆ 57 ರನ್ ಆಗಿತ್ತು. ಇನ್ನು 7 ಓವರ್ಗಳ ನಂತರ ನಮೀಬಿಯಾ ತಂಡವು 67 ರನ್ಗಳನ್ನು ತಲುಪಿತ್ತು. ಆದರೆ ವರುಣ್ ಚಕ್ರವರ್ತಿ ಆಗಮನದೊಂದಿಗೆ ಪಂದ್ಯದ ಕಥೆಯನ್ನೇ ಬದಲಾಯಿಸಿದರು ವರುಣ್ ಚಕ್ರವರ್ತಿ. ಹೌದು ಸ್ನೇಹಿತರೆ, ಅವರು ತಮ್ಮ ಮೊದಲನೇ ಎಸೆತದಲ್ಲಿ ಲಾರೆನ್ ಅವರನ್ನು ಬೋಲ್ಡ್ ಮಾಡಿದರು. ಇನ್ನು ಅವರು 20 ಬಾಲ್ಗಳಲ್ಲಿ 29 ರನ್ ಗಳಿಸಿ ಔಟ್ ಆದರು. ಇನ್ನು ನಮೀಬಿಯಾ ವಿಕೆಟ್ ಪತನ. ಹೌದು ಸ್ನೇಹಿತರೆ, ವರುಣ್ ಚಕ್ರವರ್ತಿ ತಮ್ಮ 2ನೇ ಓವರ್ನಲ್ಲಿ 2ನೇ ವಿಕೆಟ್ ಪಡೆದು ಕೂಡ ಮಿಂಚಿದ್ದರು. ಅವರು ಜೆ ಸ್ಮಿತ್ ಮತ್ತು ಜಾನ್ ನಿಕೋಲೋ ಲಾಪ್ಟಿ ಇವರನ್ನು ಔಟ್ ಮಾಡಿದರು ಮತ್ತು ಮುಂದಿನ ಓವರ್ನಲ್ಲಿ ಎರಾಸ್ಮಸ್ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ವಿಕೆಟ್ ಕಳೆದುಕೊಂಡರು. 2 ವಿಕೆಟ್ಗೆ 86 ರನ್ ಗಳಿಸಿದ್ದ ನಮೀಬಿಯಾ ತಂಡ ಇನ್ನೂ 6 ರನ್ ಗಳಿಸುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತು ಮತ್ತು 88 ರನ್ಗಳಿಗೆ 5 ಕುಸಿಯಿತಂತಾನೆ ಹೇಳ್ಬೋದು. ನಂತರ ನಮೀಬಿಯಾದ ವಿಕೆಟ್ಗಳು ಬೀಳಲು ಪ್ರಾರಂಭಿಸಿದವು. ಪರಿಣಾಮಕಾರಿ ಅಂದರೆ 19ನೇ ಓವರ್ನಲ್ಲಿ 116 ರನ್ಗಳಿಗೆ ಆಲ್ಔಟ್ ಕೂಡ ಆಯಿತು. ವರುಣ್ ಚಕ್ರವರ್ತಿ 3 ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಇನ್ನು ಈ ಪಂದ್ಯ ಗೆಲ್ಲುವುದರ ಮೂಲಕ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟ ರೀತಿಯಾಗಿದೆ ಅಂತಾನೆ ಹೇಳ್ಬೋದು. ನಾವು ಈಗಾಗಲೇ ಸಿದ್ಧರಾಗಿದ್ದೇವೆ, ನೀವು ಬಂದು ನಮ್ಮ ಜೊತೆ ಆಡಿ ಅಂತ ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಂತಾಗಿದೆ ಅಂತಾನೆ ಹೇಳ್ಬೋದು ನಮ್ಮ ಭಾರತದ ಆಟಗಾರರು ಈಗ ಪಾಕಿಸ್ತಾನ ತಂಡಕ್ಕೆ. ಇನ್ನು ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇವೆರಡು ಪಂದ್ಯಕ್ಕಿಂತ ಅದ್ಭುತವಾಗಿ ಈ ಪಂದ್ಯದಲ್ಲಿ ಆಡಿ ನಮ್ಮ ಭಾರತ ತಂಡ ಅಮೋಘ ಜಯ ಆದರೆ ಸಾಧಿಸಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.